ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾವೆಲ್ಲರೂ ಇವತ್ತು ನಮ್ಮ ಮನೆ ದೇವರಾದಂಥ ಕೆರಗೋಡಿ ರಂಗಾಪುರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ನೀವು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ, ತಿಪ್ಟೂರು ತಾಲೂಕಿನಲ್ಲಿ ಬರುವಂಥ ಕ್ಷೇತ್ರ ಇದು. ಅಲ್ಲಿ ಬರುವಂಥ ಕೆರಗೋಡಿ ಇಲ್ಲಿ ಶಂಕರೇಶ್ವರ ಸ್ವಾಮಿ ನಮ್ಮ ಮನೆ ದೇವರು. ಆ ದೇವಸ್ಥಾನದಲ್ಲಿ ಶಂಕರೇಶ್ವರ, ಹಾಗೆ ಪಾರ್ವತಮ್ಮ, ಹಾಗೆ ಗಣೇಶ, ಈ ಮೂರು ದೇವರುಗಳು ಒಂದೇ ದೇವಸ್ಥಾನದಲ್ಲಿ ನೆಲೆಸಿರುವಂಥದ್ದು ನೋಡಬಹುದು ಫ್ರೆಂಡ್ಸ್. ಹಾಗೆ ನಮ್ಮ ಮನೆ ದೇವರಾದಂಥ ಶ್ರೀ ಶ್ರೀ ಗುರುಪ್ರದೇಶಿಕೇಂದ್ರ ಸ್ವಾಮೀಜಿಗಳು ಅಲ್ಲಿ ಆ ಕ್ಷೇತ್ರವನ್ನು ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ ದೇವರು ಶಂಕರೇಶ್ವರ ಸ್ವಾಮಿ. ನಾನು ಆಲ್ಮೋಸ್ಟ್ ತುಂಬ ರಶ್ ಇತ್ತು ಫ್ರೆಂಡ್ಸ್. ನಾವು ಹೋಗುವಷ್ಟರೊಳಗೆ ನಾವು ಆಲ್ಮೋಸ್ಟ್ ಎಷ್ಟು ಬೇಗ ಹೋಗಿದ್ದೀವಿ, ಆದ್ರೂ ತುಂಬ ರಶ್ ಇತ್ತು. ನಾನು ನಿಯರಲ್ಲಿ ನಮ್ಮ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡ್ತಾ ಇರಬೇಕು ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದ್ದಾರೆ ಅಂತ ಶಂಕರೇಶ್ವರನ. ತದನಂತರ ಹಾಗೆ 2 ಗಂಟೆ ಆಗೋಯಿತು ರಥನ ಎಳೆಯುವಷ್ಟೊತ್ತಿಗೆ, ತೇರು ಎಳೆಯುವಷ್ಟೊತ್ತಿಗೆ. ಅಲ್ಲಿ ಬಂದು ನಾವು ಸೂರು ಬಾಳೆಹಣ್ಣು ಎಲ್ಲ ಬಿಟ್ಬಿಟ್ಟು ನಂತರ ನಾವು ಅಲ್ಲಿಂದ ಜಾತ್ರೆ ಒಳಗಡೆ ಹೋದ್ವಿ. ಜಾತ್ರೆ ಒಳಗಡೆ ತುಂಬ ರಶ್ ಇತ್ತು. ಹಾಗೂ ಹೀಗೂ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಡಲೆಪುರಿ ಅಂಗಡಿನ ಜೋಡಿಸಿದ್ದಾರೆ. ಅದು ನೋಡ್ತಾ ಇದ್ದರೆ ಒಂದು ಕಣ್ತುಂಬಿ ಬರುತ್ತೆ. ನೋಡಿ, ಎಲ್ಲಿ ನೋಡಿದ್ರು ಕಡಲೆಪುರಿ ಅಂಗಡಿನೇ. ನಾವು ಕೂಡ ಅಲ್ಲಿ ನಮಗೆ ಬೇಕಾದಷ್ಟು ಕಡಲೆಪುರಿ, ಸ್ವೀಟ್ಸ್ ಎಲ್ಲ ತೊಗೊಂಡು ನಂತರ ನಾವು ಅಲ್ಲಿಂದ ಬಂದಿದ್ದು ಕೆರಗೋಡಿ ರಂಗಾಪುರಕ್ಕೆ. ರಂಗಾಪುರದಲ್ಲಿ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರಾ, ಕೇಳೇ ಇರ್ತೀರಾ. 6 ಗದ್ದಿಗೆಗಳನ್ನು ಅಲ್ಲಿ ನಿರ್ಮಿಸಿದ್ದಾರೆ. 6 ಗದ್ದಿಗೆಗಳು ಅಂದರೆ ಸ್ವಾಮೀಜಿಗಳು, 6 ಸ್ವಾಮೀಜಿಗಳ ಗದ್ದಿಗೆ ನೋಡ್ಬೋದು. ನನ್ನ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ನಾನು ಸಿಂಪಲ್ಲಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮಿನಿ ಬ್ಲಾಗ್ ಆಗಿರೋದ್ರಿಂದ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಫ್ರೆಂಡ್ಸ್. ನಾವು ನಂತರ ಅಲ್ಲಿಂದ ರಂಗಾಪುರದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಣಕಾಯಿನ ಮಾಡಿಸ್ಕೊಂಡು ನಾವು ನಂತರ ಗದ್ದಿಗೆಗಳಿಗೆ ಹೋದ್ವಿ. ಗದ್ದಿಗೆಗಳಲ್ಲಿ ನಾನು ಆಲ್ಮೋಸ್ಟ್ 1 ಗದ್ದಿಗೆನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಹೇಳಿದಾಗೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಬಂದು ಮೊದಲನೇ ಸ್ವಾಮಿಗಳು, ಗುರುಪ್ರದೇಶಿಕೇಂದ್ರ ಮೊದಲನೇ ಸ್ವಾಮಿಗಳ ಗದ್ದಿಗೆ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಿಯಲ್ಲಿ ಅದರದ್ದು ಪಾಲ್ಕೆನ ಅಂದರೆ ಅದಕ್ಕೆ ಲೇಯರ್ಸು ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಲಿಕ್ಕೆ. ನಾವು ಅಲ್ಲಿಂದ ಬಂದಿದ್ದು ಹೂಡ್ತಾಳ್ಗೆ ದಾಸೋನ ಮುಗಿಸ್ಕೊಂಡು ನಾವು ನಂತರ ನಮ್ಮ ಊರ ಕಡೆಗೆ ಹೊರಟ್ವಿ ಫ್ರೆಂಡ್ಸ್. ಇದ್ರ ಕಂಟಿನ್ಯೂ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಮಿನಿ ಬ್ಲಾಗ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.